ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 142 ಪಾಯಿಂಟ್ಸ್ ಗೇನ್ ಆಗಿ 82,000 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 33 ಪಾಯಿಂಟ್ಸ್ ಗೇನ್ ಆಗಿ 25,083 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 56 ಪಾಯಿಂಟ್ಸ್ ಗೇನ್ ಆಗಿ 55,755 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ಟ್ರೈಟ್ ಫೋರ್ತ್ ಡೇ ಇವತ್ತು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಆದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರೆ ಮಾರ್ಜಿನಲ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವಾಗ ಲಾಸ್ಟ್ 4 ಡೇಸ್ ಇಂದ ನೋಡ್ಕೊಂಡ್ರೆ ಮಾರ್ಕೆಟ್ ಪಾಸಿಟಿವ್ ಆಗಿದೆ. ಹಂಗಂತ ಕಮಿಂಗ್ ಟೈಮಲ್ಲೂ ಪಾಸಿಟಿವ್ ಆಗಿ ಇರ್ಬೇಕಾ ಅನ್ನೋದೇನಿಲ್ಲ. ಕಮಿಂಗ್ ಟೈಮಲ್ಲೂ ಮಾರ್ಕೆಟ್ ಕರೆಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಇವಾಗ ಮಾರ್ಕೆಟ್ಸ್ ಏನು ಪಾಸಿಟಿವ್ ಆಗಿತ್ತು, ಕಮಿಂಗ್ ಟೈಮಲ್ಲಿ ನಾವು ಯಾವ್ಯಾವ ಡೇಟಾ ಪಾಯಿಂಟ್ಸ್ನ ಟ್ರ್ಯಾಕ್ ಮಾಡಬೇಕು ಅಂತ ಇವಾಗ ಹೇಳ್ತೀನಿ ನೋಡಿ. ಇವಾಗ ಲಾಸ್ಟ್ 4 ಡೇಸ್ ಇಂದ ಪಾಸಿಟಿವ್ ಆಗಿ ಏನಕ್ಕಿದೆ ಅಂತ ನೋಡ್ಕೊಂಡ್ರೆ, GST ಅಲ್ಲಿ ಸ್ವಲ್ಪ ಚೇಂಜಸ್ ನ ತಂದಿದ್ದಾರೆ. ಮತ್ತೆ ಇವತ್ತು ಗ್ರೂಪ್ ಆಫ್ ಮಿನಿಸ್ಟರ್ಸ್ ಕೂಡ ಈ GST ರಿಫಾರ್ಮ್ಸ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಇವಾಗ ಮುಂಚೆ ನೋಡ್ಕೊಂಡ್ರೆ 5%, 12%, 18%, 28% GST ಇತ್ತಲ್ಲ. ಇವಾಗ ನೋಡ್ಕೊಂಡ್ರೆ ಬರೀ 2 ಸ್ಲ್ಯಾಬ್ಸ್ ಮಾತ್ರನೇ ಇರೋದು, 5% ಮತ್ತೆ 18%. ಈ ಪಾಸಿಟಿವ್ ಅಪ್ಡೇಟ್ ಇಂದನೇ ಲಾಸ್ಟ್ 4 ಡೇಸ್ ಇಂದ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ದಿದ್ದು. ಅದ್ರ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸ್ ಇಂದ ಇಂಡಿಯಾ ರಿಲೇಟೆಡ್ ಆಗಿ ಯಾವುದೇ ತರ ನೆಗೆಟಿವ್ ಡೇಟಾಸ್ ಏನು ಅಪ್ಡೇಟ್ ಆಗ್ತಾ ಇರಲಿಲ್ಲ. ಮತ್ತೆ ನೂಮ್ರಾ ಅವ್ರು ನೋಡ್ಕೊಂಡ್ರೆ ಅಕ್ಟೋಬರ್ ಅಲ್ಲಾಗ್ಲಿ ಡಿಸೆಂಬರ್ ಅಲ್ಲಾಗ್ಲಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಇವತ್ತು RBI ನೋಡ್ಕೊಂಡ್ರೆ 50,000 VRR ಕಟ್ ತಗೊಂತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಏನೇನ್ ಡೇಟಾ ಪಾಯಿಂಟ್ಸ್ ಹೇಳಿದೆ ಆ ಎಲ್ಲಾ ಡೇಟಾ ಪಾಯಿಂಟ್ಸ್ ಇಂದನೇ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ದಿದ್ದು. ಓಕೆನಾ ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನೋಡಿ. ಮೋಸ್ಟ್ ಆಫ್ ದ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯುರೋಪಿಯನ್ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಇದಾವೆ, ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಇದಾವೆ, ಮತ್ತೆ US ಫ್ಯೂಚರ್ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಅಲ್ಲೇ ಇದಾವೆ. ಯಾಕೆ ಈ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು ಅಂದ್ರೆ, ನಾಳೆ ಜಾಕ್ಸನ್ ಹೋಲ್ ಮೀಟಿಂಗ್ ಇದೆ. ಈ ಮೀಟಿಂಗ್ ಅಲ್ಲಿ ಫೆಡ್ ಚೇರ್ಮನ್ ಅವರು ಈ ರೇಟ್ ಕಟ್ ರಿಲೇಟೆಡ್ ಆಗಿ ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಕಾರಣದಿಂದನೇ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದಾದ್ಮೇಲೆ ಈ ಜಪಾನ್ ಮಾರ್ಕೆಟ್ಸ್ ನೋಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಇದೆ. ರೀಸೆಂಟ್ ಟೈಮ್ ಅಲ್ಲೇ ಒಂದ್ಸಲ ಹೇಳಿದ್ದೆ ಜಪಾನ್ ಮಾರ್ಕೆಟ್ಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ ಅಂತ. ಆದ್ರೆ ಆ ಟೈಮಿಂದ ಈ IT ಕಂಪನೀಸ್ ಅಲ್ಲಿ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಪ್ರಾಫಿಟ್ ಬುಕಿಂಗ್ ನಡೀತಾ ಇದೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದಕ್ಕೋಸ್ಕರ ಫ್ರೆಂಡ್ಸ್, ನಾಳೆ ರಾತ್ರಿ ಫೆಡ್ ಚೇರ್ಮನ್ ಅವ್ರ ಸ್ಪೀಚ್ ಇರುತ್ತೆ. ಅದ್ರ ಜೊತೆಗೆ ಇವಾಗೇನೆ ಜಾಬ್ಲೆಸ್ ಕ್ಲೈಮ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡ್ಕೊಂಡ್ರು ವೀಕ್ ಆಗಿ ಬಂದಿದೆ. ಅದರಿಂದ ನಾಳೆ ನೋಡ್ಕೊಂಡ್ರು US ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೋಡ್ಬೇಕು ಇನ್ನ ಪ್ರೀವಿಯಸ್ ಆಗಿ ಈ ಜಾಬ್ಸ್ ಡೇಟಾ ಆಗಲಿ, ಅನ್ಎಂಪ್ಲಾಯ್ಮೆಂಟ್ ಡೇಟಾ ಆಗಲಿ, ಇನ್ಫ್ಲೇಷನ್ ಡೇಟಾ ಆಗಲಿ, ಈ ಎಲ್ಲಾ ಡೇಟಾಸ್ ಯಾವ ತರ ಬಂದಿದ್ವು. ಅದರಿಂದ ಫೆಡ್ ಚೇರ್ಮನ್ ಅವರು ಏನಾದ್ರು ಈ ಮೀಟಿಂಗ್ ಅಲ್ಲಿ ರೇಟ್ ಕಟ್ಗೆ ಹಿಂಟ್ ಕೊಡ್ತಾರಾ ಇಲ್ವಾ ಅಂತ. ಒಂದ್ ವೇಳೆ ಈ ರೇಟ್ ಕಟ್ಗೆ ಏನು ಹಿಂಟ್ ಕೊಡ್ಲಿಲ್ಲ ಅಂದ್ರೆ US ಮಾರ್ಕೆಟ್ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದ್ರ ಇಂಪ್ಯಾಕ್ಟೇ ನಮ್ಮ ಮೇಲೂ ಇರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನಾಳೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಡೇಟಾ ಅಪ್ಡೇಟ್ ಆಗುತ್ತೆ. ಅದರಿಂದ ಸೋಮವಾರ ಇಂಪ್ಯಾಕ್ಟ್ ಇರುತ್ತೆ ನಮ್ಮ ಮೇಲೆ. ಮತ್ತೆ ಮುಂದಿನ ವಾರ ಬುಧವಾರ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಇರುತ್ತೆ. ಗಣೇಶ ಚತುರ್ಥಿಯಿಂದ ಅವತ್ತೇನೆ ಈ ಅಡಿಷನಲ್ 25% ಟ್ಯಾರಿಫ್ ಏನಿದೆ ಆ ಟ್ಯಾರಿಫ್ ಕೂಡ ಶುರುವಾಗುತ್ತೆ. ಓವರ್ ಆಗಿ ಈ ವೀಕೆಂಡ್ಸ್ ಇರೋ ಕಾರಣದಿಂದ ಮತ್ತೆ ಹಾಲಿಡೇ ಇರೋ ಕಾರಣದಿಂದ ನಮ್ಮ ಮಾರ್ಕೆಟ್ ಕಮಿಂಗ್ ಟೈಮಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಪೋರ್ಟ್ಫೋಲಿಯೋನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಮತ್ತೆ ಯಾರೂ ಪೊಸಿಷನ್ಸ್ನ ಕ್ಯಾರಿ ಮಾಡಕ್ ಹೋಗ್ಬೇಡಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಕ್ಲೀನ್ ಸೈನ್ಸ್ ಅಂಡ್ ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ಆದರೆ ಇವತ್ತು ನಮ್ಮ ಮಾರ್ಕೆಟ್ ಓಪನ್ ಆದಾಗ ವಿತಿನ್ 2 or 3 ಮಿನಿಟ್ಸಲ್ಲಿ 8% ಫಾಲ್ ಆಗಿದೆ. ಅದಾದ್ಮೇಲೆ ಇವತ್ತಿನ ಡೇ ಲೋಸ್ ಇಂದ ನೋಡ್ಕೊಂಡ್ರೆ ನಿಯರ್ಲಿ 14% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ತರ ವೊಲಟೈಲ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ಸ್ ಏನು ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಳ್ಳೋಣ. ಅದಾದ್ಮೇಲೂ ಶೇರ್ ಪ್ರೈಸ್ ಇವತ್ತು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಕಂಪನಿ ಪ್ರಮೋಟರ್ಸ್ ಈ ಕಂಪನಿಯಲ್ಲಿ 24% ಸ್ಟೇಕ್ನ ಸೆಲ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ರು. ಫಸ್ಟ್ ಇವಾಗ ಈ ಕಂಪನಿ ನೋಡ್ಕೊಂಡ್ರೆ ಈ ಸ್ಪೆಷಾಲಿಟಿ ಕೆಮಿಕಲ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಅದಾದ್ಮೇಲೆ ಇವಾಗ ಈ ಕಂಪನಿ ಪ್ರಮೋಟರ್ ಹೋಲ್ಡಿಂಗ್ ನೋಡ್ಕೊಂಡ್ರೆ 74.96% ಇದೆ. ಅದರಲ್ಲಿ ಇವಾಗ ಅಶೋಕ್ ಬಾಬನ್ ಅವರು 12.8% ಸ್ಟೇಕ್ನ ಸೆಲ್ ಮಾಡ್ತೀವಿ ಅಂದಿದ್ದಾರೆ. ಮತ್ತೆ ಕೃಷ್ಣನ್ ಬಾಬನ್ ಅವರು 2.6% ಸ್ಟೇಕ್ನ ಸೆಲ್ ಮಾಡ್ತೀವಿ ಅಂದ್ರು. ಮತ್ತೆ ಅದಾದ್ಮೇಲೆ ಕೃಷ್ಣ ಕುಮಾರ್ ರಾಮನಾರಾಯಣ್ ಬಾಬನ್ ಅವರು 3.4% ಸ್ಟೇಕ್ನ ಸೆಲ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ರು. ಇಲ್ಲಿವರೆಗೂ ಅರ್ಥ ಆಯ್ತಾ? ಅದಾದ್ಮೇಲೆ ಇವಾಗ ಈ ಕಂಪನಿ ಪ್ರಮೋಟರ್ಸ್ ನೋಡ್ಕೊಂಡ್ರೆ 24% ಸ್ಟೇಕ್ನ ಸೆಲ್ ಮಾಡ್ತೀವಿ ಅಂದ್ರಲ್ಲ, ಅಂದ್ರೆ ನಿಯರ್ಲಿ 2.5 crore ಶೇರ್ಸ್ನ ಸೆಲ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅದನ್ನು 13% ಡಿಸ್ಕೌಂಟ್ ಅಲ್ಲಿ ನಾವು ಸೆಲ್ ಮಾಡ್ತೀವಿ ಅಂತಾನೆ ಅಪ್ಡೇಟ್ ಮಾಡಿದ್ರು. ಓಕೆನಾ? ಅದಾದ್ಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 4% ವರೆಗೂ ಫಾಲ್ ಆಯ್ತು. ಪ್ರಮೋಟರ್ಸ್ ಹೇಳಿರೋ ಪ್ರಕಾರ ಇವತ್ತು ಸ್ಟೇಕ್ನ ಸೇಲ್ ಮಾಡ್ತೀವಿ ಅಂದ್ರಲ್ಲ, ಆ ಸೆಲ್ಲಿಂಗ್ ಪ್ರೆಷರ್ ಇಂದ ನಿಯರ್ಲಿ 4% ವರೆಗೂ ಇಂಟ್ರಾಡೇ ಸೆಷನ್ ಅಲ್ಲಿ ಶೇರ್ ಪ್ರೈಸ್ ಡ್ರಾಪ್ ಆಯ್ತು.
ಅದಾದ್ಮೇಲೆ ನೀವು ಚಾರ್ಟ್ನ ನೋಡ್ಬೋದು, ವಿತಿನ್ ಸೆಕೆಂಡ್ಸ್ ಅಲ್ಲಿ ಸ್ವಲ್ಪ ರಿಕವರ್ ಆಗಿದೆ. ಯಾಕಂದ್ರೆ ಪ್ರಮೋಟರ್ಸ್ ಕಡೆಯಿಂದ ಇನ್ನೊಂದು ಅಪ್ಡೇಟ್ ಬಂದಿದೆ. 24% ಸ್ಟೇಕ್ನ ಸೆಲ್ ಮಾಡ್ತೀವಿ ಅಂತ ನಿನ್ನೆ ಅಂದಿದ್ರಲ್ಲ, ಆದ್ರೆ ಇವತ್ತು ನೋಡ್ಕೊಂಡ್ರೆ ಜಸ್ಟ್ 20% ಸ್ಟೇಕ್ನ ಸೆಲ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಆಗಿದೆ. ಅದರಿಂದ ಶೇರ್ ಪ್ರೈಸ್ ಮತ್ತೆ ಸ್ವಲ್ಪ ರಿಕವರ್ ಆಯ್ತು. ಆದ್ರೆ ಪಂಚಿಂಗ್ ಎರರ್ ಆಗಿದೆ. ಅಂದ್ರೆ ಇವಾಗ ಪ್ರಮೋಟರ್ಸ್ ನೋಡಿದ್ರೆ 20% ಅಂದ್ರೆ 2 crore ಶೇರ್ಸ್ ನ ಸೆಲ್ ಮಾಡಿದ್ದಾರೆ ಅಂತ ಇವ್ರು ಹೇಳಿದಾರಲ್ಲ, ಆದ್ರೆ ಡೇಟಾ ನೋಡ್ಕೊಂಡ್ರೆ 6 ಕೋಟಿ ಸೇಲ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಆಗಿದೆ. ಅಂದ್ರೆ ಪ್ರಮೋಟರ್ಸ್ 6 ಕೋಟಿ ಸೆಲ್ ಮಾಡಿದಾರಾ, ಯಾಕೆ ಇಷ್ಟು ಸೆಲ್ ಮಾಡಿದ್ರು ಅಂತ ಮಾರ್ಕೆಟ್ ಅಲ್ಲಿ ಇನ್ನ ಪ್ಯಾನಿಕ್ ಶುರುವಾಗಿ ಇನ್ನ ಸೆಲ್ಲಿಂಗ್ ಪ್ರೆಷರ್ ತುಂಬಾನೇ ಇನ್ಕ್ರೀಸ್ ಆಯ್ತು. ಅದರಿಂದನೇ ಶೇರ್ ಪ್ರೈಸ್ ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 8.5% ವರ್ಗು ನೆಗೆಟಿವ್ ಆಗಿ ರಿಯಾಕ್ಟ್ ಆಯ್ತು. ಅದಾದ್ಮೇಲೆ ಈ ಕಂಪನಿ ಮ್ಯಾನೇಜ್ಮೆಂಟ್ ಅವರು 9:30, 9:35 ಆ ಟೈಮ್ ಅಲ್ಲಿ ಬಂದು ನಾವು ಈ ಬ್ಲಾಕ್ ಡೀಲ್ ಅಲ್ಲಿ ಬರೀ 20% ಸ್ಟೇಕ್ ನ ಮಾತ್ರನೇ ಸೆಲ್ ಮಾಡಿರೋದು, ಇನ್ನ ಮಿಕ್ಕಿರೋದು ಇದು ಪಂಚಿಂಗ್ ಎರರ್ ಇಂದ ಆಗಿರೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ಇವಾಗ ರೆಕಾರ್ಡ್ ಮಾಡೋ ಟೈಮ್ ಅಲ್ಲಿ ನಾನು 2 ಕೋಟಿ ಶೇರ್ಸ್ ನ ಮಾತ್ರ ಸೆಲ್ ಮಾಡ್ತಾ ಇದೀನಿ ಅನ್ನೋ ಹತ್ರ 6 ಕೋಟಿ ಶೇರ್ಸ್ ನ ಸೆಲ್ ಮಾಡ್ತಾರೆ ಅಂತ ಪಂಚಿಂಗ್ ಎರರ್ ಆಗಿದೆ ಅಂತ ಮ್ಯಾನೇಜ್ಮೆಂಟ್ ಅಪ್ಡೇಟ್ ಮಾಡಿದ್ದಾರೆ. ಇವರು ಯಾವಾಗ ಅಪ್ಡೇಟ್ ಮಾಡಿದ್ರು ಅವಾಗ ಶೇರ್ ಪ್ರೈಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತಿನ ಡೇ ಲೋಸ್ ಇಂದ ನೋಡ್ಕೊಂಡ್ರೆ ನಿಯರ್ಲಿ 14% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮ್ಯಾನೇಜ್ಮೆಂಟ್ ಈ ತರ ಕಮೆಂಟ್ ಮಾಡಿದ್ಮೇಲೂ ಶೇರ್ ಪ್ರೈಸ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತಲ್ಲ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅಂತ, ಅದರಿಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗಿ ಈ ಕಂಪನಿ ಇವತ್ತು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ಸೆಬಿ ಅವರು ಹೇಳಿರೋ ಪ್ರಕಾರ ಯಾವುದೇ ಕಂಪನಿ ಚಾರ್ಟ್ ಪ್ರೈಸ್ ನ ವಿಡಿಯೋಸ್ ಅಲ್ಲೆಲ್ಲ ಡಿಸ್ಪ್ಲೇ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಚಾರ್ಟ್ ನ ಡಿಸ್ಪ್ಲೇ ಮಾಡ್ತಿಲ್ಲ. ನೀವೇ ಒಂದ್ಸಲ ಚೆಕ್ ಮಾಡ್ತಾ ಇರಿ ನಾನು ನ್ಯೂಸ್ ಹೇಳ್ತಾ ಇರುವಾಗ, ಅವಾಗ ನಿಮ್ಗೆ ಇನ್ನ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಇವತ್ತು BSE ಮತ್ತೆ ಏಂಜಲ್ ಒನ್ ನೋಡಿದ್ರಾ, ತುಂಬಾನೇ ಫಾಲ್ ಆಗಿದೆ. BSE ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 7% ಫಾಲ್ ಆಗಿದೆ. ಮತ್ತೆ ಏಂಜಲ್ ಒನ್ ಅಷ್ಟೇ ಎಬೋ 6.5% ಫಾಲ್ ಆಗಿದೆ. ಇವಾಗ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, ಇವತ್ತು ಸೆಬಿ ಚೇರ್ಮನ್ ಆದ ತುಹಿನ್ ಕಾಂತಾ ಪಾಂಡೆ ಅವರು ಈಕ್ವಿಟಿ ಡಿರೈವೇಟಿವ್ಸ್ ಕಾಂಟ್ರಾಕ್ಟ್ ರಿಲೇಟೆಡ್ ಆಗಿ ಹೊಸ ಕನ್ಸಲ್ಟೇಷನ್ ಪೇಪರ್ ನ ರಿಲೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ರೀಸೆಂಟ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಈ FNO ರಿಲೇಟೆಡ್ ಆಗಿ ತುಂಬಾನೇ ಚೇಂಜಸ್ ನ ತರ್ತಾನೆ ಇದ್ದಾರೆ. ಹಿಂದಿನ ವರ್ಷ ನೋಡ್ಕೊಂಡ್ರೆ ಈ ಲಾಟ್ ಸೈಜ್ ರಿಲೇಟೆಡ್ ಆಗಿ ಚೇಂಜಸ್ ನ ತಂದ್ರು. ಅದಾದ್ಮೇಲೆ ಎಕ್ಸ್ಪೈರಿ ರಿಲೇಟೆಡ್ ಆಗಿ ಸ್ವಲ್ಪ ಚೇಂಜಸ್ ನ ತರಬೇಕು ಅಂತ ತುಂಬಾನೇ ನೋಡ್ತಾ ಇದ್ದಾರೆ. ಅದಾದ್ಮೇಲೆ ಇವತ್ತು ನೋಡ್ಕೊಂಡ್ರೆ ಈಕ್ವಿಟಿ ಡಿರೈವೇಟಿವ್ಸ್ ಕಾಂಟ್ರಾಕ್ಟ್ಸ್ ರಿಲೇಟೆಡ್ ಆಗಿ ಟೆನ್ಯೂರ್ ಇರುತ್ತಲ್ಲ, ಆ ಟೆನ್ಯೂರ್ ನ ಎಕ್ಸ್ಟೆಂಡ್ ಮಾಡೋದಕ್ಕೋಸ್ಕರ ಇವಾಗ ಕನ್ಸಲ್ಟೇಷನ್ ಪೇಪರ್ ನ ರಿಲೀಸ್ ಮಾಡಿದ್ದಾರೆ. ಅದರಿಂದ ಈ BSE ಗೆ ಮತ್ತೆ ಏಂಜಲ್ ಒನ್ ಅವ್ರಿಗೆ ರೆವಿನ್ಯೂಸ್ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಈ ವೀಕ್ಲಿ ಕಾಂಟ್ರಾಕ್ಟ್ಸ್ ನ ಶಿಫ್ಟ್ ಮಾಡೋದ್ರಿಂದ ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ವಾಲ್ಯೂಮ್ಸ್ ಡ್ರಾಪ್ ಆಗುತ್ತೆ, ಮತ್ತೆ ಸ್ಪೆಕ್ಯುಲೇಷನ್ ಆಕ್ಟಿವಿಟಿ ಕೂಡ ಕಮ್ಮಿ ಆಗುತ್ತೆ. ಇದರಿಂದ ಓವರ್ ಆಲ್ ಆಗಿ ಇವ್ರಿಗೆ ರೆವಿನ್ಯೂಸ್ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತಾನೆ ಇವತ್ತು ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಇವಾಗ ಫ್ರೆಂಡ್ಸ್, ನೀವ್ ಯಾರಾದ್ರೂ ಈ ಅನ್ಲಿಸ್ಟೆಡ್ ಸ್ಪೇಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಒಂದ್ಸಲ ಈ ಇಮೇಜ್ ನ ನೋಡಿ. ಇವಾಗ ರೀಸೆಂಟ್ ಟೈಮ್ ಅಲ್ಲಿ ಈ ಅನ್ಲಿಸ್ಟೆಡ್ ಸ್ಪೇಸ್ ಅಲ್ಲಿ ತುಂಬಾ ಕಂಪನೀಸ್ ಎಲ್ಲ ಕರೆಕ್ಟ್ ಆಗ್ತಾನೆ ಇದಾವೆ. ಅದ್ರಲ್ಲಿ ಇವಾಗ ಈ ಮೆಟ್ರೋಪಾಲಿಟನ್ ಸ್ಟಾಕ್ ಎಕ್ಸ್ಚೇಂಜ್ ನೋಡ್ಕೊಂಡ್ರೆ 52% ಫಾಲ್ ಆಗಿದೆ ಜೂನ್ ಪೀಕ್ಸ್ ಇಂದ. ಅದಾದ್ಮೇಲೆ ಇನ್ನ ಸ್ವಲ್ಪ ಫೇಮಸ್ ಕಂಪನೀಸ್ ಯಾವ್ಯಾವ ಇದಾವೆ ಅಂತ ನೋಡ್ಕೊಂಡ್ರೆ, ಟಾಟಾ ಕ್ಯಾಪಿಟಲ್ ನೋಡ್ಕೊಂಡ್ರೆ ಜೂನ್ ಪೀಕ್ಸ್ ಇಂದ ಅಂದ್ರೆ 1075 ಅಲ್ಲಿ ಟ್ರೇಡ್ ಆಗ್ತಾ ಇದ್ದಿದ್ದ ಕಂಪನಿ ಇವಾಗ 765 ಗೆ ಬಂದಿದೆ. ಅಂದ್ರೆ ಪೀಕ್ಸ್ ಇಂದ 28% ಫಾಲ್ ಆಗಿದೆ. ಅದಾದ್ಮೇಲೆ ಮೋತಿಲಾಲ್ ಓಸ್ವಾಲ್ ಹೋಮ್ ಫಿನಾನ್ಸ್ ಅಷ್ಟೇ 11% ಫಾಲ್ ಆಗಿದೆ. ಮತ್ತೆ NSE ನೋಡ್ಕೊಂಡ್ರು ಅಷ್ಟೇ 11% ಫಾಲ್ ಆಗಿದೆ. ಯಾಕೆ ಅನ್ಲಿಸ್ಟೆಡ್ ಸ್ಪೇಸ್ ಅಲ್ಲಿ ಟ್ರೇಡ್ ಆಗೋ ಕಂಪನೀಸ್ ಎಲ್ಲ ಈ ತರ ಕರೆಕ್ಟ್ ಆಗ್ತಾ ಇದಾವೆ ಅಂತ ನೋಡ್ಕೊಂಡ್ರೆ, ಇವಾಗ ರೀಸೆಂಟ್ ಆಗಿ HDB ಫಿನಾನ್ಷಿಯಲ್ ಸರ್ವಿಸಸ್ ಮಾರ್ಕೆಟ್ಗೆ ಲಿಸ್ಟ್ ಆಯ್ತಲ್ಲ, ಈ ಕಂಪನಿ ಆದ್ರೆ ಅನ್ಲಿಸ್ಟೆಡ್ ಸ್ಪೇಸ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇತ್ತು. ಆದ್ರೆ ನಮ್ಮ ಮಾರ್ಕೆಟ್ ಬಂದಾಗ 40% ಡಿಸ್ಕೌಂಟ್ ಅಲ್ಲಿ ಲಿಸ್ಟ್ ಆದ್ರು. ಅಂದ್ರೆ ಅನ್ಲಿಸ್ಟೆಡ್ ಸ್ಪೇಸ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದ್ದ ಕಂಪನಿ. ಅವಾಗ ಯಾರಾದ್ರೂ ಇನ್ವೆಸ್ಟ್ ಮಾಡಿರೋರು ಮತ್ತೆ ಶೇರ್ಸ್ ನ ಕನ್ವರ್ಟ್ ಮಾಡ್ಕೊಬೇಕು ಅಂದಾಗ ಅವರು ಇದೇ ಪ್ರೈಸ್ ಅಲ್ಲೇ ಕನ್ವರ್ಟ್ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ಅಲ್ಲಿ ಪ್ರಾಫಿಟ್ಸ್ ಅಲ್ಲಿ ಇದ್ರು ಲಾಸ್ ಅಲ್ಲಿ ಇದ್ದಂಗೆನೆ ಆಗುತ್ತೆ. ಅದರಿಂದನೇ ಈ ಅನ್ಲಿಸ್ಟೆಡ್ ಸ್ಪೇಸ್ ಅಲ್ಲಿ ಯಾವ್ಯಾವ ಕಂಪನೀಸ್ ಇದಾವೋ ಆ ಕಂಪನೀಸ್ ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದಾದ್ಮೇಲೆ NSDL ನಮ್ಮ ಮಾರ್ಕೆಟ್ ಲಿಸ್ಟ್ ಆಯ್ತಲ್ಲ, ಈ ಕಂಪನಿನೂ ಅಷ್ಟೇ ಅನ್ಲಿಸ್ಟೆಡ್ ಸ್ಪೇಸ್ ಅಲ್ಲಿ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇತ್ತು. ಆದ್ರೆ ಅನ್ಲಿಸ್ಟೆಡ್ ಪ್ರೈಸ್ ಗಿನ್ನ ನಮ್ಮ ಮಾರ್ಕೆಟ್ಗೆ 22% ಡಿಸ್ಕೌಂಟ್ ಅಲ್ಲಿ ಲಿಸ್ಟ್ ಆಗಿದೆ. ಅದರಿಂದನೇ ಈ ಅನ್ಲಿಸ್ಟೆಡ್ ಕಂಪನೀಸ್ ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಫ್ರೆಂಡ್ಸ್, ನೀವ್ ಯಾರಾದ್ರೂ ಈ ಅನ್ಲಿಸ್ಟೆಡ್ ಸ್ಪೇಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾವ ಕಂಪನಿಯಲ್ಲಿ ನೀವು ಇನ್ವೆಸ್ಟ್ ಮಾಡಿದಿರಾ ಅಂತ. ಫ್ರೆಂಡ್ಸ್, ರೀಸೆಂಟ್ ಆಗಿ ಒಂದ್ಸಲ ಮಾತಾಡ್ಕೊಂಡಿದ್ವಿ ಈ ಮ್ಯೂಚುವಲ್ ಫಂಡ್ ವರ್ಸಸ್ ಜುಲೈ ಮಂತ್ ಅಲ್ಲಿ ಯಾವ ಕಂಪನೀಸ್ ಅಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ ಮತ್ತೆ ಯಾವ ಕಂಪನೀಸ್ ಇಂದ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗೋಗಿದ್ದಾರೆ ಅಂತ ಮಾತಾಡ್ಕೊಂಡಿದ್ವಿ. ಇವಾಗ ಮತ್ತೆ ಇನ್ನೊಂದು ಡೇಟಾ ಅಪ್ಡೇಟ್ ಆಗಿದೆ ನೋಡಿ. ಇವಾಗ ಟಾಪ್ 5 ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ್ಯಾವ ಕಂಪನೀಸ್ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಅದ್ರ ಜೊತೆಗೆ ಈ IPO ಕಂಪನೀಸ್ ಅಲ್ಲೂ ಇನ್ವೆಸ್ಟ್ ಮಾಡಿದ್ದಾರೆ, ಆ ಕಂಪನೀಸ್ ಯಾವುವು, ಅದಾದ್ಮೇಲೆ ಯಾವ ಕಂಪನೀಸ್ ಇಂದ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗೋಗಿದ್ದಾರೆ ಅಂತ ಇವಾಗ ಮಾತಾಡ್ಕೊಳ್ಳೋಣ. ಮತ್ತೆ ಇವಾಗ ಈ ಜುಲೈ ಮಂತ್ ಅಲ್ಲಿ ನೋಡ್ಕೊಂಡ್ರೆ 45,000 ಕೋಟಿ ಈಕ್ವಿಟಿ ಇನ್ಫ್ಲೋಸ್ ಬಂದಿದೆ. ಮತ್ತೆ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಇಂದ ನೋಡ್ಕೊಂಡ್ರೆ 38,200 ಕೋಟಿ ಇನ್ಫ್ಲೋಸ್ ಬಂದಿದೆ. ಇವೆಲ್ಲ ಯಾವ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಇವಾಗ ನೋಡ್ಕೊಂಡ್ರೆ, ಫಸ್ಟ್
SBI ಮ್ಯೂಚುವಲ್ ಫಂಡ್ಸ್ ಇವ್ರು ನೋಡ್ಕೊಂಡ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೇನೆ 2300 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಒಬ್ರಾಯ್ ರಿಯಾಲಿಟಿಯಲ್ಲಿ 930 ಕೋಟಿ, ಟಾಟಾ ಸ್ಟೀಲ್ ಅಲ್ಲಿ 701 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಈ 3 ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ಲ, ಅದೇ ತರನೇ ಇನ್ನ 3 ಕಂಪನೀಸ್ ಇಂದ ಸ್ವಲ್ಪ ಅಲೋಕೇಶನ್ ಕೂಡ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅದೇ ಸನ್ಫಾರ್ಮಾ, ಮುಥೂಟ್ ಫಿನಾನ್ಸ್, HDFC AMC ಈ 3 ಕಂಪನೀಸ್ ಇಂದ ಸ್ವಲ್ಪ ಸೆಲ್ ಮಾಡಿದ್ದಾರೆ. ಅದಾದ್ಮೇಲೆ ಆಂಥಮ್ ಬಯೋಸೈನ್ಸ್ ಮತ್ತೆ NSDL ಈ 2 ಕಂಪನೀಸ್ ರೀಸೆಂಟ್ ಆಗಿ IPO ಬಂದ್ವಲ್ವಾ, ಈ 2 ಕಂಪನೀಸ್ ಅಲ್ಲೂ ಇವರು ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ರೈಮಂಡ್ಸ್ ರಿಯಾಲಿಟಿ ಇದೆಲ್ಲ, ಈ ಕಂಪನಿಯಿಂದ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗೋಗಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ HDFC ಮ್ಯೂಚುವಲ್ ಫಂಡ್ಸ್ ಅವ್ರು ನೋಡ್ಕೊಂಡ್ರೆ ಇವರು ಅಷ್ಟೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 1,500 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಬಾಲಕೃಷ್ಣ ಇಂಡಸ್ಟ್ರೀಸ್ ಅಲ್ಲಿ 900 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. HCL ಟೆಕ್ನಾಲಜೀಸ್ ಅಲ್ಲೂ ಅಷ್ಟೇ ನಿಯರ್ಲಿ 900 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದೇ ತರ ಸೋಲಾರ್ ಇಂಡಸ್ಟ್ರೀಸ್, L&T, MCX ಈ 3 ಕಂಪನೀಸ್ ಅಲ್ಲಿ ಸ್ವಲ್ಪ ಅಲೋಕೇಶನ್ ಕಮ್ಮಿ ಮಾಡ್ಕೊಂಡಿದ್ದಾರೆ. ಮತ್ತೆ ಇವರು ಅಷ್ಟೇ ಆಂಥಮ್ ಬಯೋಸೈನ್ಸ್, NSDL ಈ 2 IPOs ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಎಪಿಗ್ರಿಲ್ ಇಂದ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗೋಗಿದ್ದಾರೆ. ಮತ್ತೆ ಕೋಟಕ್ ಮ್ಯೂಚುವಲ್ ಫಂಡ್ಸ್ ಅವ್ರು ನೋಡ್ಕೊಂಡ್ರೆ ಈ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ 1200 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ HCL ಟೆಕ್ನಾಲಜೀಸ್ ಅಲ್ಲಿ 800 ಕೋಟಿ, ಕೋರಮಂಡಲ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಾದ್ರೆ 700 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಅದೇ ಟೈಮಲ್ಲೇನೆ ಭಾರತಿ ಏರ್ಟೆಲ್, ವರುಣ್ ಬೆವರೇಜಸ್, ಖಜಾರಿಯಾ ಸಿರಾಮಿಕ್ಸ್ ಈ 3 ಕಂಪನೀಸ್ ಇಂದ ಸ್ವಲ್ಪ ಅಲೋಕೇಶನ್ ಕಮ್ಮಿ ಮಾಡ್ಕೊಂಡಿದ್ದಾರೆ. ಮತ್ತೆ ಅದೇ ಟೈಮಲ್ಲೇನೆ ಇವರು ಅಷ್ಟೇ ಆಂಥಮ್ ಬಯೋಸೈನ್ಸ್, ಟ್ರಾವೆಲ್ ಅಂಡ್ ಫುಡ್ ಸರ್ವಿಸಸ್ ಈ 2 IPOs ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಇವರಾದ್ರೆ ಈ GPT ಹೆಲ್ತ್ ಕೇರ್ ಕಂಪನಿ ಇದೆಲ್ಲ, ಈ ಕಂಪನಿಯಿಂದ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗೋಗಿದ್ದಾರೆ. ನೆಕ್ಸ್ಟ್ ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ಸ್ ಇವ್ರು ನೋಡ್ಕೊಂಡ್ರು ಅಷ್ಟೇ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ 3,500 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ರೀಸೆಂಟ್ ಟೈಮಲ್ಲಿ ನೋಡ್ಕೊಂಡ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ಮೊನ್ನೆ ಸಮೇತ ಮಾತಾಡ್ಕೊಂಡಿದ್ವಿ, ಏನಂದ್ರೆ ಇವಾಗ ಜಿಯೋದಲ್ಲಿ ಸ್ವಲ್ಪ ಇಂಡೈರೆಕ್ಟ್ ಆಗಿ ಟ್ಯಾರಿಫ್ ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡ್ವಿ. ಅದಾದ್ಮೇಲೆ FMCG ಸೆಗ್ಮೆಂಟ್ ಅಲ್ಲಿ ಹೊಸ ಬಿಸ್ನೆಸ್ ನ ಅಕ್ವೈರ್ ಮಾಡ್ತಾ ಇದ್ದಾರೆ ಅಂತ ಕೂಡ ಮಾತಾಡ್ಕೊಂಡ್ವಿ. ಅದರಿಂದ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಇವತ್ತು ನೋಡ್ಕೊಂಡ್ರೆ JP Morgan ಅವರು ಈ ಕಂಪನಿ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಈ ಕಂಪನಿಗೆ ಓವರ್ ವೇಟ್ ರೇಟಿಂಗ್ ನ ಕೊಟ್ಟು ಟಾರ್ಗೆಟ್ ಪ್ರೈಸ್ 1695 rupees per share ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ತರ ಇಷ್ಟು ಪಾಸಿಟಿವ್ ರೇಟಿಂಗ್ ನ ಕೊಡೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, ಇವಾಗ ಈ ಜಿಯೋ ಇದೆ ಅಲ್ಲ, ಈ ಜಿಯೋ ಆಗಲಿ ಅಥವಾ ರಿಟೇಲ್ ಬಿಸ್ನೆಸ್ ಆಗಲಿ ಇವೆರಡೂ ತುಂಬಾನೇ ಅಂಡರ್ ವ್ಯಾಲ್ಯೂ ಅಲ್ಲಿ ಇದೆ. ಅಂದ್ರೆ ಪಿಯರ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಇನ್ನ ತುಂಬಾ ಕಮ್ಮಿಯಲ್ಲಿ ಟ್ರೇಡ್ ಆಗ್ತಾ ಇದಾವೆ. ವ್ಯಾಲ್ಯೂಷನ್ ಪ್ರಕಾರ ತುಂಬಾನೇ ಗ್ಯಾಪ್ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ಈ ಜಿಯೋದಲ್ಲಿ ನೋಡ್ಕೊಂಡ್ರೆ ಪಿಯರ್ಸ್ ಅಂದ್ರೆ ಈ ಏರ್ಟೆಲ್ ಕಂಪನಿ ಇದೆ ಅಲ್ಲ, ಈ ಏರ್ಟೆಲ್ ಕಂಪನಿ ಟ್ರೇಡ್ ಆಗ್ತಾ ಇರೋದಕ್ಕೂ ಜಿಯೋ ಟ್ರೇಡ್ ಆಗ್ತಾ ಇರೋದಕ್ಕೂ ತುಂಬಾನೇ ಡಿಸ್ಕೌಂಟ್ ಅಲ್ಲಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ಈ ರಿಟೇಲ್ ಸೆಗ್ಮೆಂಟ್ ಇದೆಲ್ಲ, ಇದು ಪಿಯರ್ಸ್ ನೋಡ್ಕೊಂಡ್ರೆ ಈ ಡಿಮಾರ್ಟ್ ಇದೆಲ್ಲ, ಡಿಮಾರ್ಟ್ ವ್ಯಾಲ್ಯೂಷನ್ಗೂ ಈ ರಿಲಯನ್ಸ್ ರಿಟೇಲ್ ವ್ಯಾಲ್ಯೂಷನ್ಸ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಇದೇ ತರ ಇನ್ನೂ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದ್ರೆ ವ್ಯಾಲ್ಯೂ ರಿರೇಟಿಂಗ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಕೊಟ್ಟು ಈ ತರ ಹೈಯರ್ ಟಾರ್ಗೆಟ್ ಪ್ರೈಸ್ ನ ಕೊಟ್ಟಿರೋದು. ನೋಡೋಣ ಕಮಿಂಗ್ ಟೈಮ್ ಅಲ್ಲೂ ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ನೋಡ್ಕೊಂಡ್ರೆ 2200 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಯಾವ್ಯಾವ ಕಂಪನೀಸ್ ಅಲ್ಲಿ ಸ್ವಲ್ಪ ಸ್ಟೇಕ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಂಡಿಗೋ ಇಂದ ಸ್ವಲ್ಪ ಸೆಲ್ ಮಾಡಿದ್ದಾರೆ, ಎಟರ್ನಲ್ ಇಂದ ಸ್ವಲ್ಪ ಸೆಲ್ ಮಾಡಿದ್ದಾರೆ, ಕಮಿನ್ಸ್ ಇಂಡಿಯಾ ಇಂದ ಕೂಡ ಸ್ವಲ್ಪ ಸೆಲ್ ಮಾಡಿದ್ದಾರೆ. ಅದಾದ್ಮೇಲೆ IPOs ನೋಡ್ಕೊಂಡ್ರೆ ಟ್ರಾವೆಲ್ ಅಂಡ್ ಫುಡ್ ಸರ್ವಿಸಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಆಂಥಮ್ ಬಯೋಸೈನ್ಸ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಯುನಿಕೆಮಿಕಲ್ ಲ್ಯಾಬ್ಸ್ ಇಂದ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗೋಗಿದ್ದಾರೆ. ನೆಕ್ಸ್ಟ್ ಜುಪಿಟರ್ ವ್ಯಾಗನ್ಸ್ ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ 13% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವ್ರಿಗೆ ವಂದೇ ಭಾರತ್ ಟ್ರೈನ್ಗೆ 5376 ವೀಲ್ ಸೀಟ್ಸ್ಗೆ ಆರ್ಡರ್ ಬಂದಿದೆ. ಇದು ಟೋಟಲ್ ಆರ್ಡರ್ ವರ್ತ್ ನೋಡ್ಕೊಂಡ್ರೆ 215 crores. ಈ ಆರ್ಡರ್ ಬಂದಿರೋದ್ರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಬಜಾಜ್ ಫಿನ್ಸರ್ ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಈ ಕಂಪನಿ ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಏನಂದ್ರೆ ಇವಾಗ ಜೆಫ್ರೀಸ್ ಅವ್ರು ನೋಡ್ಕೊಂಡ್ರೆ ಈ ಕಂಪನಿಗೆ 23% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಅಂದು 2420 rupees per share ಟಾರ್ಗೆಟ್ ಪ್ರೈಸ್ ನ ಕೂಡ ಕೊಟ್ಟಿದ್ದಾರೆ. ಇಷ್ಟು ಪಾಸಿಟಿವ್ ಆಗಿ ಇವರು ಸ್ಟೇಟ್ಮೆಂಟ್ಸ್ ನ ಮಾಡ್ತಾ ಇರೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, ಫ್ರೆಂಡ್ಸ್ ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ. ಇವಾಗ ಬಜಾಜ್ ಫಿನ್ಸರ್ ಅಂಡರ್ ಅಲ್ಲಿ ಯಾವ ಬಿಸ್ನೆಸ್ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ ಬಜಾಜ್ ಫಿನಾನ್ಸ್ ಇದೆ ಅಲ್ಲ, ಇದು ನಮ್ಮ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. ಈ ಕಂಪನಿ ನೋಡ್ಕೊಂಡ್ರು ಬಜಾಜ್ ಫಿನ್ಸರ್ ಅಂಡರ್ ಅಲ್ಲೇನೆ ಬರುತ್ತೆ. ಅದಾದ್ಮೇಲೆ ಬಜಾಜ್ ಅಲಿಯನ್ಸ್ ಜನರಲ್ ಇನ್ಶೂರೆನ್ಸ್ ಲಿಮಿಟೆಡ್, ಮತ್ತೆ ಲೈಫ್ ಇನ್ಶೂರೆನ್ಸ್ ಲಿಮಿಟೆಡ್, ಬಜಾಜ್ ಫಿನ್ಸರ್ ಡೈರೆಕ್ಟ್ ಈ ತರ ತುಂಬಾನೇ ಬಿಸ್ನೆಸಸ್ ಎಲ್ಲ ಬಜಾಜ್ ಫಿನ್ಸರ್ ಅಂಡರ್ ಅಲ್ಲೇನೆ ಬರುತ್ತೆ. ಮತ್ತೆ ಇವಾಗ ಜೆಫ್ರೀಸ್ ಅವರು ಈ ತರ ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, ಇವಾಗ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗಿರೋ ಕಾರಣದಿಂದ ಈ ಲೆಂಡಿಂಗ್ ಬಿಸ್ನೆಸ್ ಏನಿದೆ, ಈ ಲೆಂಡಿಂಗ್ ಬಿಸ್ನೆಸ್ ಅಲ್ಲಿ ಒಳ್ಳೆ ಗ್ರೋತ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಇನ್ಶೂರೆನ್ಸ್ ಸೆಗ್ಮೆಂಟ್ ಏನಿದೆ, ಈ ಇನ್ಶೂರೆನ್ಸ್ ಸೆಗ್ಮೆಂಟ್ ಅಲ್ಲೂ
ಪ್ರಾಫಿಟ್ಸ್ ಕಮಿಂಗ್ ಟೈಮಲ್ಲಿ ಇನ್ನ ತುಂಬಾನೇ ಇಂಪ್ರೂವ್ ಮಾಡ್ಕೊಂತೀವಿ ಅಂತ ಅಲಿಯನ್ಸ್ ಅವರು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಈ ಮೋಟಾರ್ ಇನ್ಶೂರೆನ್ಸ್ ಇದೆ ಅಲ್ಲ, ಈ ಮೋಟಾರ್ ಇನ್ಶೂರೆನ್ಸ್ ಅಲ್ಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ರೀಸೆಂಟ್ ಆಗಿ ಇದರಲ್ಲಿ ಪ್ರೈಸ್ ಹೈಕ್ ನ ಕೂಡ ತಗೊಂಡಿದ್ದಾರೆ. ಅದರಿಂದ ಕೂಡ ಕಮಿಂಗ್ ಟೈಮ್ ಅಲ್ಲಿ ಇನ್ನ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈ ಎಲ್ಲಾ ಕಾರಣದಿಂದನೇ ಜೆಫ್ರೀಸ್ ಅವರು ಈ ತರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿ 22% CAGR ಅಲ್ಲಿ ಗ್ರೋ ಆಗ್ತಾರೆ ಅಂತ ಪಾಸಿಟಿವ್ ಕಮೆಂಟ್ಸ್ ಮಾಡಿರೋದು. ಅದರಿಂದನೇ ಇವತ್ತು ಎಬೋ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಇವತ್ತು ಫ್ರೆಂಡ್ಸ್, ಈ ಪೈಪ್ ಕಂಪನೀಸ್ ನೋಡಿದ್ರಾ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾವ್ಯಾವ ಕಂಪನೀಸ್ ಅಂತ ಅಂದ್ರೆ ಪ್ರಿನ್ಸ್ ಪೈಪ್, ಆಸ್ಟ್ರಲ್ ಪೈಪ್ಸ್, ಸುಪ್ರೀಂ ಇಂಡಸ್ಟ್ರೀಸ್, ಈ ಮೂರು ಕಂಪನೀಸ್ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ಮೋತಿಲಾಲ್ ಓಸ್ವಾಲ್ ಅವರು ಈ ಮೂರು ಕಂಪನೀಸ್ ರಿಲೇಟೆಡ್ ಆಗಿ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ನ ಸೆಟ್ ಮಾಡಿದ್ದಾರೆ. ಫಸ್ಟ್ ಇವಾಗ ಮೋತಿಲಾಲ್ ಓಸ್ವಾಲ್ ಅವರು ಈ ತರ ಪಾಸಿಟಿವ್ ರೇಟಿಂಗ್ ನ ಕೊಡೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, ಈ ರೀಸೆಂಟ್ ಟೈಮ್ ಅಲ್ಲಿ ಈ PVC ಪೈಪ್ ಸೆಕ್ಟರ್ ಏನಿದೆ ತುಂಬಾನೇ ಫಾಲ್ ಆಗಿದೆ. ಅದ್ರ ಜೊತೆಗೆ ಪ್ರೈಸಸ್ ಕೂಡ ಬಾಟಮ್ ಔಟ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಈ ಡೊಮೆಸ್ಟಿಕ್ ಕಂಪನೀಸ್ ಏನಿದಾವೆ, ಈ ಡೊಮೆಸ್ಟಿಕ್ ಕಂಪನೀಸ್ ಅಲ್ಲಿ ಯಾವುದೇ ತರ ಗ್ರೋತ್ ಇಲ್ಲ. ಅದ್ರ ಜೊತೆಗೆ ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೇಡ್ ರೆಮಿಡೀಸ್ ಅವರು ಈ ಆಂಟಿ ಡಂಪಿಂಗ್ ಡ್ಯೂಟಿನ ವಿಧಿಸಬೇಕು ಈ ಸೆಕ್ಟರ್ ರಿಲೇಟೆಡ್ ಆಗಿ ಅಂತ ರೆಕಮೆಂಡ್ ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಈ ಡೊಮೆಸ್ಟಿಕ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನೀಸ್ಗೆಲ್ಲ ಇದು ತುಂಬಾನೇ ಬೆನಿಫಿಟ್ ಆಗುತ್ತೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಈ ಆಂಟಿ ಡಂಪಿಂಗ್ ಡ್ಯೂಟಿ ರಿಲೇಟೆಡ್ ಆಗಿ ಇನ್ನ ಏನಾದರೂ ಅಪ್ಡೇಟ್ಸ್ ಬರ್ತಾವ ಅಂತ, ಮತ್ತೆ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲೂ ಈ ಪೈಪ್ ಕಂಪನೀಸ್ ಎಲ್ಲ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ಮೋತಿಲಾಲ್ ಓಸ್ವಾಲ್ ಅವರು ಹೇಳ್ತಾ ಇರೋ ಪ್ರಕಾರ ಪ್ರಿನ್ಸ್ ಪೈಪ್ ನೋಡ್ಕೊಂಡ್ರೆ 33% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಆಸ್ಟ್ರಲ್ ಪೈಪ್ಗಾದ್ರೆ 19% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಸುಪ್ರೀಂ ಇಂಡಸ್ಟ್ರೀಸ್ಗೆ 18% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಈ ಕಂಪನೀಸ್ ಎಲ್ಲ ಕಮಿಂಗ್ ಟೈಮಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಓಲಾ ಎಲೆಕ್ಟ್ರಿಕ್ ನೋಡಿದ್ರಾ ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 8% ಫಾಲ್ ಆಗಿದೆ. ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಈ ಓಲಾ ಎಲೆಕ್ಟ್ರಿಕ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಯಾವ ತರ ಬಿಸ್ನೆಸ್ ಇದೆ, ಯಾವ್ಯಾವ ಇಶ್ಯೂಸ್ ನ ಫೇಸ್ ಮಾಡ್ತಾ ಇದಾರೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಮತ್ತೆ ಇವಾಗೂ ಸಮೇತ ನೀವ್ ಯಾರಾದ್ರೂ ಓಲಾ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಿನ್ನೆ ವಿಡಿಯೋನ ತಪ್ಪದೆ ನೋಡಿ. ಮತ್ತೆ ಅದಾದ್ಮೇಲೆ ಇವತ್ತು ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 8% ಫಾಲ್ ಆಗಿದೆ ಅಲ್ಲ, ಇದಕ್ಕೆ ರೀಸನ್ ಏನು ಅಂತ ಅಂದ್ರೆ ಇವತ್ತು ವಾಹನ್ ರಿಜಿಸ್ಟ್ರೇಷನ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡ್ಕೊಂಡ್ರೆ ಓಲಾ ಅವ್ರಿಗಿನ ಏತರ್ ಎನರ್ಜಿ ರಿಜಿಸ್ಟ್ರೇಷನ್ಸ್ ತುಂಬಾನೇ ಜಾಸ್ತಿ ಆಗಿದೆ. ಇವಾಗ ಓಲಾ ರಿಜಿಸ್ಟ್ರೇಷನ್ಸ್ ನೋಡ್ಕೊಂಡ್ರೆ 9522 ರಿಜಿಸ್ಟ್ರೇಷನ್ಸ್ ಆಗಿದೆ. ಆದ್ರೆ ಏತರ್ ಎನರ್ಜಿ ರಿಜಿಸ್ಟ್ರೇಷನ್ಸ್ ಆದ್ರೆ 10,248 ರಿಜಿಸ್ಟ್ರೇಷನ್ಸ್ ಆಗಿದೆ. ಅಂದ್ರೆ ಓಲಾ ಅವ್ರಿಗಿನ್ನ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಈ ಕಂಪನಿಯಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿರ್ಬೋದು. ಅದ್ರ ಜೊತೆಗೆ ಇವಾಗ ರೀಸೆಂಟ್ ಆಗಿ ಹೇಳ್ದೆ ಅಲ್ಲ, GST ಪಾಲಿಸಿಯಲ್ಲಿ ಸ್ವಲ್ಪ ಅನ್ಸರ್ಟನಿಟೀಸ್ ಇದೆ ಈ ಎಲೆಕ್ಟ್ರಿಕ್ ಬೈಕ್ಸ್ ರಿಲೇಟೆಡ್ ಆಗಿ ಅಂತ, ಅದರಿಂದ ಸಮೇತ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಮತ್ತೆ ಲಾಸ್ಟ್ 2 ಡೇಸ್ ಅಲ್ಲೇನೆ ಎಬೋ 30% ರ್ಯಾಲಿ ಆಗಿತ್ತಲ್ಲ, ಅದರಿಂದ ಇವತ್ತು ಪ್ರಾಫಿಟ್ ಬುಕಿಂಗ್ ಕೂಡ ನಡೆದಿರ್ಬೋದು. ಓವರ್ ಆಲ್ ಈ ಎಲ್ಲಾ ರೀಸನ್ಸ್ ಇಂದ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, 2 ಮಂತ್ಸ್ ಬ್ಯಾಕ್ ಮಾತಾಡ್ಕೊಂಡಿದ್ವಿ. ಇವಾಗ ಬೆಂಗಳೂರಲ್ಲಿ ನೋಡ್ಕೊಂಡ್ರೆ ಈ ಬೈಕ್ ಟ್ಯಾಕ್ಸಿ ಸರ್ವಿಸಸ್ ಏನಿದೆ, ಆ ಬೈಕ್ ಟ್ಯಾಕ್ಸಿ ಸರ್ವಿಸಸ್ ನ ಸ್ಟಾಪ್ ಮಾಡೋದಕ್ಕೆ ಗೌರ್ಮೆಂಟ್ ಆರ್ಡರ್ ಮಾಡಿದ್ರು. ಮತ್ತೆ ಇವಾಗ ನೋಡ್ಕೊಂಡ್ರೆ ಹೈಕೋರ್ಟ್ ಇಂದ ಇನ್ನೊಂದು ಆರ್ಡರ್ ಬಂದಿದೆ. ಏನಂದ್ರೆ ಇವಾಗ ಏನೇನ್ ರೀಸನ್ಸ್ ಮೇಲೆ ಈ ಬೈಕ್ ಟ್ಯಾಕ್ಸಿ ಸರ್ವಿಸಸ್ ನ ಸ್ಟಾಪ್ ಮಾಡ್ತಾ ಇದೀರಾ ಬ್ಯಾಂಗ್ಳೂರಲ್ಲಿ ಅಂತ ಕ್ವಶನ್ ಕೇಳಿದ್ದಾರೆ. ಅದ್ರ ಜೊತೆಗೆ ಇವಾಗ ಬೈಕ್ ಟ್ಯಾಕ್ಸಿ ರಿಲೇಟೆಡ್ ಆಗಿ ಏನಾದರೂ ಪಾಲಿಸೀಸ್ ಇದೆಯಾ ಅಂತ ಗೌರ್ಮೆಂಟ್ ನ ಕೇಳಿದೆ. ಅದಕ್ಕೋಸ್ಕರ ನೆಕ್ಸ್ಟ್ ವಿತಿನ್ 1 ಮಂತ್ ಅಲ್ಲಿ ನಮ್ಮ ಗೌರ್ಮೆಂಟ್ ಕೂಡ ಈ ಬೈಕ್ ಟ್ಯಾಕ್ಸಿ ಸರ್ವಿಸಸ್ ಪಾಲಿಸಿನ ರೆಡಿ ಮಾಡಿ ಹೈಕೋರ್ಟ್ಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಅದರಿಂದ ಇವಾಗ ಹೈಕೋರ್ಟ್ ಇನ್ನೊಂದು ಕೂಡ ಆರ್ಡರ್ ಮಾಡಿದೆ. ಇವಾಗ ಪ್ರೆಸೆಂಟ್ ಟೆಂಪರರಿ ಆಗಿ ಈ ಬೈಕ್ ಟ್ಯಾಕ್ಸಿ ಸರ್ವಿಸಸ್ ನ ಮತ್ತೆ ರೆಸ್ಯೂಮ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನೀವ್ ಯಾರಾದ್ರೂ ಬೆಂಗಳೂರಲ್ಲಿ ಓಡಾಡ್ತಾ ಇದ್ರು ಅಥವಾ ಬೆಂಗಳೂರಲ್ಲಿ ಇದ್ರು ಈ ಬೈಕ್ ಟ್ಯಾಕ್ಸಿ ಇದ್ರೆ ಒಳ್ಳೇದಾ ಅಲ್ವಾ ಅಂತ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಶನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರು ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.